ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಿವಲೀಲಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ಗುರುವಾರದ 2ನೇ ವಾರ ಆಗಿರುತ್ತೆ ಸ್ನೇಹಿತರೆ. ಯಾಕಪ್ಪ ಲೇಟ್ ಆಯಿತು ಅಂತಂದರೆ, ನನಗೆ ಇದು ಒಂದೇ ಕೆಲಸ ಅಲ್ಲ, ಇದ್ರ ಜೊತೆಗೆ ನಾನು ಒಂದು ಟೈಲರಿಂಗ್ ಶಾಪು ರನ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಮತ್ತು ಅಲ್ಲಿ ಮಾಡಬೇಕು, ಮನೆಯಲ್ಲಿ ಮಾಡಬೇಕು, ಮತ್ತು ಯೂಟ್ಯೂಬ್ ಕೆಲಸನೂ ಮಾಡಬೇಕಂದ್ರೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಅಟ್ಲೀಸ್ಟು ಒಂದು ವಾರದಲ್ಲಿ ಒಂದು ಮೂರು ವಿಡಿಯೋ ಆಗಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ನಮಗೇನೇ ಕಷ್ಟ ಬಂದಿರಲಿ, ನಮಗೇನೇ ಒಂದು ನೋವಾಗಿರಲಿ, ಮೊದಲು ನೆನಪಾಗೋದು ನಾವು ನಂಬುವ ದೇವರು. ನಾವು ಯಾವ ದೇವರನ್ನೇ ಆಗಿರಲಿ ಸ್ನೇಹಿತರೆ, ನಾವು ನಮ್ಮ ದೇವರಲ್ಲಿ ನಂಬಿಕೆ ಇಟ್ಟು ಪೂಜೆ ಮಾಡಿರ್ತೀವಿ, ಆ ದೇವರು ಒಂದು ಕಷ್ಟವನ್ನು ನಿವಾರಣೆ ಮಾಡ್ತಾನೆ ಅನ್ನೋದು ಒಂದು ನಂಬಿಕೆ. ನಾನಿಲ್ಲಿ ರಾಯರಾಗಲಿ ಬಾಬಾ ಆಗಲಿ ಜಾಸ್ತಿಯಾಗಿ ನಾನು ನಂಬಿ ಪೂಜೆ ಮಾಡ್ತೀನಿ. ರಾಯರನ್ನು ನಂಬಿದವರು ಕೆಟ್ಟವರಿಲ್ಲ ಅನ್ನೋದು ಸುಳ್ಳಾಗೋದಿಲ್ಲ. ಇಲ್ಲಿ ಕಲಿಯುಗದ ಕಾಮಧೇನು, ಕತ್ತಲೆಯಿಂದ ಬೆಳಕಿನ ಕಡೆ ದಾರಿ ತೋರಿಸುವುದು ನಮ್ಮ ರಾಯರು ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ನನಗೆ ಕತೆ ನೆನಪಾಗುತ್ತೆ ಸ್ನೇಹಿತರೆ. ಇಬ್ಬರು ಸ್ನೇಹಿತರು ಇರ್ತಾರೆ. ಒಬ್ಬನು ಗಿಡ ಹತ್ತೋಕ್ಕೆ ನಾನು ಹತ್ತುತ್ತೀನಿ, ನೀನು ಸ್ವಲ್ಪ ಮೇಲೆ ಪುಷ್ ಮಾಡು ಅಂತ ಹೇಳ್ತಾ ಇರ್ತಾನೆ. ಅವನು ಪುಷ್ ಮಾಡೋದ್ರ ಮೇಲೆ ಬಿಡಬಾರ್ದು. ನಮ್ಮ ಪ್ರಯತ್ನ, ಅವನು ಮೇಲೆ ದಬ್ಬತಾನೆ ನಾವು ಹತ್ತಬೇಕು ಅನ್ನೋದಲ್ಲ. ನಮ್ಮ ಪ್ರಯತ್ನ ಇದ್ದರೆ ಕೆಳಗಿನವನು ಸ್ವಲ್ಪ ಒಂದು ಪುಷ್ ಮಾಡಿದರೂ ಸಹ ನಾವು ಮೇಲೆ ಹತ್ತುತ್ತೀವಿ. ಅದೇ ರೀತಿ ನಾವು ಮಾಡುವ ನೀನೇ ಇದೆಯಪ್ಪ ರಾಯರೇ ಅನ್ನೋದು ಒಂದು ತಪ್ಪಾಗುತ್ತೆ. ನಮ್ಮ ಪ್ರಯತ್ನ ಒಂದು ಇದ್ದರೆ ರಾಯರು ಖಂಡಿತವಾಗಿ ನಮ್ಮ ಕೈ ಹಿಡಿದು ನಡೆಸ್ತಾನೆ ಅನ್ನೋದು ಒಂದು ನನ್ನ ಜೀವನದಲ್ಲಿ ನಾನು ನಂಬಿದ್ದೀನಿ. ಹಾಗಾಗಿ ನಾನು ರಾಯರನ್ನ ಇಷ್ಟು ಒಂದು ಭಕ್ತಿಯಿಂದ ಪೂಜೆ ಮಾಡ್ತೀನಿ. ಎಲ್ಲರೂ ಮಾಡಬೇಕು ಅಂತಲ್ವ, ಯಾರಿಗೆ ಒಂದು ತೋಚುತ್ತೆ ಅವ್ರಿಗೆ ಕೈಲಾದಷ್ಟು ಒಂದು ಪೂಜೆ ಮಾಡ್ಕೊಂಡು ಹೋದರೆ ನಮ್ಮ ರಾಯರು ಖಂಡಿತವಾಗಿ ಕೈ ಬಿಡೋದಿಲ್ಲ ಅನ್ನೋದು ಒಂದು ನನ್ನ ನಂಬಿಕೆ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಒಂದು ಕಮೆಂಟ್ ಹಾಕಿದರೆ ನನಗೂ ಒಂದು ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಲೈಕ್ ಮಾಡೋದ್ರಿಂದ ಮತ್ತಷ್ಟು ಜನಗಳಿಗೆ ಶೇರ್ ಆಗುತ್ತೆ ಈ ವಿಡಿಯೋ. ಇನ್ನಷ್ಟು ವಿಷಯ ಅವ್ರಿಗೂ ತಿಳಿಯುತ್ತೆ ಅಂತ ನನ್ನ ಒಂದು ಆಸೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನನ್ನ ನಮಸ್ಕಾರ.